ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಎಕ್ಸಾಮ್ 2026 ಕೆಲವು ದಿನಗಳಲ್ಲಿ ನಡೆಯುತ್ತೆ. ಎಕ್ಸಾಮ್ ಏನಿದೆ ಅದನ್ನ ನಡಿಬೇಕಾದ್ರೆ ಮಾರ್ನಿಂಗ್ ಎಕ್ಸಾಮ್ ಆಗಿರ್ಲಿ ಅಥವಾ ಮಧ್ಯಾಹ್ನದ ಎಕ್ಸಾಮ್ ಆಗಿರ್ಲಿ, ಎಕ್ಸಾಮ್ ನಡಿಬೇಕಾದ್ರೆ 7 ಬೆಲ್ ಹಾಕ್ತಾರೆ. ಎಷ್ಟು? 7. ಸೊ ಆ ಪ್ರತಿ ಬೆಲ್ ಮೀನಿಂಗ್ ನಿಮಗೆ ಗೊತ್ತಿರಬೇಕು. ಯಾಕಂದ್ರೆ ಎಕ್ಸಾಮ್ ಹೊರಗಡೆ ವಾಚ್ ಅಲಾವಿರಲ್ಲ. ಅಂತ ಸಂದರ್ಭದಲ್ಲಿ ಬೆಲ್ ಟೈಮಿಂಗ್ ಗೊತ್ತಿದ್ದಿದ್ರೆ ಓಕೆ, ಇಂತಿಷ್ಟು ಬೆಲ್ ಆಯ್ತು, ಅದರ ಮೀನಿಂಗ್ ಇದು, ಇಂತಿಷ್ಟು ಟೈಮ್ ಇದೆ, ಇಷ್ಟು ಕ್ವಶನ್ ಅಟೆಂಡ್ ಮಾಡೋದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದರಿಂದ ಟೈಮ್ ಮ್ಯಾನೇಜ್ ಮಾಡೋದಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸರಿ, ಈಗ ವಿಷಯಗಳನ್ನು ತಿಳಿದುಕೊಳ್ತಾ ಹೋಗೋಣ. ಮೊದಲದಾಗಿ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ, ಎಕ್ಸಾಮ್ಗೆ ತೆಗೆದುಕೊಂಡು ಹೋಗ್ಬೇಕಾದಂತಹ ಎಲ್ಲ ವಸ್ತುಗಳನ್ನ ತೆಗೆದುಕೊಂಡು ಹೋಗ್ಬೇಕು. ಮೊದಲದಾಗಿ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಡಿದ್ರಲ್ವಾ? ತುಂಬಾ ಸ್ಟೂಡೆಂಟ್ಸ್ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ನಿಮ್ದು ಡೌನ್ಲೋಡ್ ಆಗಿದೆಯಾ ಅಥವಾ ಇಲ್ವಾ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಅಡ್ಮಿಟ್ ಕಾರ್ಡ್ ಏನಿದೆ ಅದರ ಕಲರ್ ಪ್ರಿಂಟ್ ಅನ್ನ ತೆಗೆದುಕೊಳ್ಳಿ. ನಂತರ ಆ ಅಡ್ಮಿಟ್ ಕಾರ್ಡ್ ನ ಫಸ್ಟ್ ಪೇಜ್ ಅಲ್ಲಿ ನಿಮ್ಮ ಡೀಟೇಲ್ಸ್ ಇದೆ, ಎಕ್ಸಾಮಿನೇಷನ್ ಸೆಂಟರ್ ಈ ರೀತಿ ಡೀಟೇಲ್ಸ್ ಇದೆ. ನಿಮ್ಗೆ ಯಾವ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಎಕ್ಸಾಮ್ ಇದೆ ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಯಾಕಂತ ಹೇಳಿದ್ರೆ ನಾನು ಹಿಂದಿನ ವರ್ಷ ಕೂಡ ಧಾರವಾಡಕ್ಕೆ ಹೋಗಿದ್ದೆ, ಈ ವರ್ಷ ಕೂಡ KCET ಎಕ್ಸಾಮ್ ನಡಬೇಕಾದ್ರೆ ಧಾರವಾಡಕ್ಕೆ ಹೋಗ್ತೀನಿ. ಯಾಕಂದ್ರೆ ನನ್ನ ಸ್ಟೂಡೆಂಟ್ಸ್ ಕೂಡ ಆಫ್ಲೈನ್ ಸ್ಟೂಡೆಂಟ್ಸ್, ಅವರು ಧಾರವಾಡದಲ್ಲಿ ಎಕ್ಸಾಮ್ ಬರೀತಾ ಇದಾರೆ. ಅದಕ್ಕೋಸ್ಕರ ನೀವು ಕೂಡ ಅಲ್ಲೇ ಇದ್ರೆ ನಿಮ್ಗೂ ಕೂಡ ಮೀಟ್ ಆಗಿರ್ತೀವಿ. ಸರಿ, ಅದೇ ಅಡ್ಮಿಟ್ ಕಾರ್ಡ್ ನ ಫಸ್ಟ್ ಪೇಜ್ ಅಲ್ಲಿ ಯಾವ ಸಬ್ಜೆಕ್ಟ್ ನ ಎಕ್ಸಾಮ್ ಬರೀತಿದ್ದೀರಾ ಅದು ಮೆನ್ಷನ್ ಆಗಿರುತ್ತೆ. ನಂತರ ಎಕ್ಸಾಮಿನೇಷನ್ ಸೆಂಟರ್ ಮೆನ್ಷನ್ ಆಗಿರುತ್ತೆ, ಸೀಟ್ ನಂಬರ್ ಇರುತ್ತೆ, ನಿಮ್ಮ ಫೋಟೋ ಇರುತ್ತೆ, ಈ ರೀತಿ ಹಲವಾರು ಡೀಟೇಲ್ಸ್ ಇರುತ್ತೆ. ಸೊ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನಂತರ QR ಕೋಡ್ ಕೂಡ ಇದೆ, ಅದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳ್ತೀನಿ ಈಗಲೇ. ಯಾಕೆ ಅಂತ ಹೇಳಿದ್ರೆ ಎಕ್ಸಾಮ್ ಹಾಲ್ಗೆ ಹೋದಾಗ ಅಥವಾ ಎಕ್ಸಾಮಿನೇಷನ್ ಸೆಂಟರ್ಗೆ ಈ ವರ್ಷ ಎಕ್ಸಾಮ್ ಬರೋದಕ್ಕೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಕಡೆಯಿಂದ ನೇಮಿಸಿದಂತಹ ಅಧಿಕಾರಿಗಳಿರ್ತಾರೆ. ಅವರು ನಿಮ್ಮ ಫೋಟೋವನ್ನ ಕ್ಲಿಕ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಈಗ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಫೋಟೋವನ್ನ ಅಪ್ಲೋಡ್ ಮಾಡಿದ್ರಿ, ಅದರ ಆಧಾರ್ ಕಾರ್ಡ್ ಕೂಡ ಲಿಂಕ್ ಮಾಡಿದಿರಾ. ಸೊ ನಿಮ್ಮ ಫೋಟೋ ಏನಿದೆ ಅದರ ಡೀಟೇಲ್ಸ್ ಬಳಿ ಇದೆ. ಸೊ ಅಪ್ಲಿಕೇಶನ್ ಹಾಕಿದಂತಹ ಕ್ಯಾಂಡಿಡೇಟ್ ಹಾಗೆ ಎಕ್ಸಾಮ್ ಬರೋದಕ್ಕೆ ಬಂದಂತಹ ಕ್ಯಾಂಡಿಡೇಟ್ ಒಬ್ಬರೇನಾ ಇದನ್ನ ವೆರಿಫೈ ಮಾಡೋದಕ್ಕೆ ನಿಮ್ಮ ಫೋಟೋವನ್ನ ಕ್ಲಿಕ್ ಮಾಡಲಾಗುತ್ತೆ. ಫೋಟೋ ಕ್ಲಿಕ್ ಮಾಡೋ ಮೊದಲು ನಿಮ್ಮ ಅಡ್ಮಿಟ್ ಕಾರ್ಡ್ ಏನಿದೆ ಅದರಲ್ಲಿರುವಂತಹ QR ಕೋಡ್ ಅನ್ನ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿದ ಕೂಡ ನಿಮ್ಮೆಲ್ಲ ಡೀಟೇಲ್ಸ್ ಮೊಬೈಲ್ ಬರುತ್ತೆ. ಅದರಲ್ಲೇ ಫೋಟೋ ಕ್ಲಿಕ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ಅದ್ರಲ್ಲಿ ನಿಮ್ಮ ಫೋಟೋವನ್ನು ಕ್ಲಿಕ್ ಮಾಡ್ತಾರೆ. ಕ್ಲಿಕ್ ಮಾಡಿದ್ರೆ ವೆರಿಫೈ ಆಗುತ್ತಲ್ವಾ, ಓಕೆ ಸೇಮ್ ಕ್ಯಾಂಡಿಡೇಟ್ ಅಂತ. ಅವಾಗ ನಿಮಗೆ ಎಕ್ಸಾಮ್ ಬರೋದಕ್ಕೆ ಒಳಗೆ ಬಿಡ್ತಾರೆ. ಓಕೆನಾ, ಈ ರೀತಿ ಪ್ರೊಸೆಸ್ ಇರುತ್ತೆ. ಹಾಗಿದ್ರೆ ಮೊದಲೇದಾಗಿ ಅಡ್ಮಿಟ್ ಕಾರ್ಡ್ ಬೇಕು, ಅದನ್ನ ಕರೆಕ್ಟ್ ಆಗಿ ಪ್ರಿಂಟ್ ಔಟ್ ತೆಗೆದುಕೊಂಡು ಹೋಗಿ. ಅಂದ್ರೆ ಸೆಕೆಂಡ್ ಪೇಜ್ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ, ಕರೆಕ್ಟ್ ಆಗಿ ಓದ್ಕೊಳ್ಳಿ. ಮೂರನೇ ಪೇಜ್ ಅಲ್ಲಿ ಏನಿದೆ OMR ಶೀಟ್ ಇದೆ. OMR ಶೀಟ್ ಮೇಲೆ ಡೀಟೇಲ್ಸ್ ಎಂಟರ್ ಮಾಡೋದು ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು ಎಕ್ಸಾಮ್ ಹೋಗೋಕ್ಕಿಂತ ಮೊದಲೇ. ಯಾಕಂದ್ರೆ ತುಂಬಾ ಸ್ಟೂಡೆಂಟ್ಸ್ OMR ಶೀಟ್ ಅಲ್ಲಿ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ಬೇಕಾದ್ರೆ ಮಿಸ್ಟೇಕ್ಸ್ ಮಾಡ್ತಾರೆ, ನೀವು ಮಾಡ್ಬೇಡಿ. ಓಕೆನಾ, ಮೊದಲೇದಾಗಿ ಅಲ್ಲಿ ಕ್ಯಾಂಡಿಡೇಟ್ ನೇಮ್ ಅಂತ ಇದೆ, ಅಲ್ಲಿ ನೀವು ನಿಮ್ಮ ಹೆಸರನ್ನ ಬರಿಬೇಕು. ಅಡ್ಮಿಟ್ ಕಾರ್ಡ್ ಅಲ್ಲಿ ಯಾವ ಹೆಸರು ಇರುತ್ತೆ ಅದೇ ಡೀಟೇಲ್ಸ್ ನ ಸೇಮ್ ಎಂಟರ್ ಮಾಡಬೇಕು. ಅದ್ರಲ್ಲಿ ಯಾವುದೇ ಮಿಸ್ಟೇಕ್ ಆಗಬಾರ್ದು. ಒಂದು ವಿಷಯ ಗಮನದಲ್ಲಿರಲಿ, ಅಲ್ಲಿ ಬ್ಲಾಕ್ ಲೆಟರ್ ಅಂತ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಲೆಟರ್ ಅಲ್ಲೇ ಬರಿಬೇಕು. ನಿಮ್ಮ ಹೆಸರಿನ ಪ್ರತಿ ಅಕ್ಷರ ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರಬೇಕು. ಓಕೆ, ಅದರ ನಂತರ ಮತ್ತು ಕೂಡ ಹಲವಾರು ಡೀಟೇಲ್ಸ್ ಎಂಟರ್ ಮಾಡೋದಿರುತ್ತೆ, ಸೀಟ್ ನಂಬರ್ ಎಂಟರ್ ಮಾಡೋದಿರುತ್ತೆ, ಅದರ ನಂತರ ವರ್ಷನ್ ಕೋಡ್ ನ ಎಂಟರ್ ಮಾಡೋದಿರುತ್ತೆ. ಇವುಗಳನ್ನೆಲ್ಲ ಕರೆಕ್ಟ್ ಆಗಿ ಎಂಟರ್ ಮಾಡಬೇಕು. ನಂತರ ಬಬ್ಲಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸರ್ಕಲ್ ಮಾಡೋದಿರುತ್ತಲ್ವಾ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. OMR ಶೀಟ್ ಪ್ರಿಂಟ್ ಔಟ್ ತೆಗೆದುಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಅದರಿಂದ ಎಕ್ಸಾಮ್ ಒಳಗಡೆ ಟೈಮ್ ಸೇವ್ ಆಗುತ್ತೆ. ಮಿನಿಮಮ್ 2 to 3 ಮಿನಿಟ್ಸ್ ಸೇವ್ ಆಗುತ್ತೆ. ಪ್ರಾಕ್ಟೀಸ್ ಮಾಡಿ ಫಾಸ್ಟ್ ಆಗಿ ಸರ್ಕಲ್ ಮಾಡೋದನ್ನ ರೂಢಿ ಮಾಡ್ಕೊಂಡ್ರೆ ಎಕ್ಸಾಮ್ ಒಳಗಡೆ 2 to 3 ಮಿನಿಟ್ಸ್ ಸೇವ್ ಆಗುತ್ತೆ. KCET ತುಂಬಾ ಇಂಪಾರ್ಟೆಂಟ್ 2 to 3 ಮಿನಿಟ್ಸ್. ಓಕೆ, ಹಾಗಿದ್ರೆ ಅಡ್ಮಿಟ್ ಕಾರ್ಡ್ ಬಗ್ಗೆ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಅಂತ ಹೇಳಿದ್ರೆ ಬ್ಲೂ ಆರ್ ಬ್ಲಾಕ್ ಇಂಕ್ ಬಾಲ್ ಪಾಯಿಂಟ್ ಪೆನ್ ತೆಗೆದುಕೊಂಡು ಹೋಗಿ. ಬಾಲ್ ಪಾಯಿಂಟ್ ಪೆನ್ ತೆಗೆದುಕೊಂಡು ಹೋಗ್ಬೇಕು. ಯಾಕಂದ್ರೆ ನಿಮ್ಮ OMR ಶೀಟ್ ಏನಿದೆ ನೀವು ಬರ್ದಾಗಿರ್ತಲ್ಲ, ಮಾರ್ಕ್ ಮಾಡಾಗಿರುತ್ತೆ, ಅದರೊಳಗಡೆ ಎಷ್ಟು ಕರೆಕ್ಟ್ ಆಗಿದೆ ಎಷ್ಟು ರಾಂಗ್ ಇದೆ ಅದನ್ನ ಚೆಕ್ ಮಾಡೋದಕ್ಕೆ ನಿಮ್ಮ OMR ಶೀಟ್ ಅನ್ನ ಸ್ಕ್ಯಾನ್ ಮಾಡಲಾಗುತ್ತೆ. ಆ ಸ್ಕ್ಯಾನ್ ಮಾಡುವಂತ ಡಿವೈಸ್ ಏನಿದೆ ಅದು ಇಂಕ್ ಪೆನ್ ಹಾಗೆ ಜೆಲ್ ಪೆನ್ಗೆ ಸೆನ್ಸಿಟಿವ್ ಇರಲ್ಲ. ಸರಿನಾ, ಅದರ ಇಂಕ್ಗೆ ಸೆನ್ಸಿಟಿವ್ ಇರಲ್ಲ. ಅದಕ್ಕೋಸ್ಕರನೇ ಬ್ಲೂ ಆರ್ ಬ್ಲಾಕ್ ಇಂಕ್ ಬಾಲ್ ಪಾಯಿಂಟ್ ಪೆನ್ ಅನ್ನ ತೆಗೆದುಕೊಂಡು ಹೋಗಿ. ಒಂದೇ ಕಂಪನಿಯ 2 ರಿಂದ 3 ಪೆನ್ ಅನ್ನ ತೆಗೆದುಕೊಂಡು ಹೋಗಿ. ಸೇಮ್ ಪೆನ್ 2 ರಿಂದ 3 ಪೆನ್ ತೆಗೆದುಕೊಂಡು ಹೋಗಿ. ಅದರ ನಂತರ ಮತ್ತೇನ್ ಬೇಕು? ವ್ಯಾಲಿಡ್ ID ಪ್ರೂಫ್, ಗೌರ್ಮೆಂಟ್ ಇಂದ ನೀಡಿದಂತಹ ID ಪ್ರೂಫ್ ಬೇಕು. ಫೋಟೋ ID ಪ್ರೂಫ್. ಫೋಟೋ ID ಪ್ರೂಫ್ ಅಂದ್ರೆ ಏನು ಅಂತ ಕೂಡ ಕೆಲವರು ಕೇಳಿದ್ರು. ಏನು ಅಂತ ಹೇಳಿದ್ರೆ ನಿಮ್ಮ ಫೋಟೋ ಇರಬೇಕು, ಅದು ಗೌರ್ಮೆಂಟ್ ಇಂದ ನೀಡಿದಂತಹ ID ಪ್ರೂಫ್ ಆಗಿರ್ಬೇಕು. ಅದನ್ನ ಫೋಟೋ ID ಪ್ರೂಫ್ ಅಂತ ಕರೀತಾರೆ. ಆಧಾರ್ ಕಾರ್ಡ್ ಆಗಿರ್ಬಹುದು, ವೋಟರ್ ID ಆಗಿರ್ಬಹುದು, ಪ್ಯಾನ್ ಕಾರ್ಡ್ ಆಗಿರ್ಬಹುದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬಹುದು. ಸೊ ಇವುಗಳನ್ನ ನೀವು ತೆಗೆದುಕೊಂಡು ಹೋಗ್ಬಹುದು. ಕ್ಲಿಯರ್ ಆಯ್ತಾ? ಸೊ ಇವಿಷ್ಟು ವಸ್ತುಗಳನ್ನು ನೀವು ತೆಗೆದುಕೊಂಡು ಹೋಗ್ಬಹುದು. ನಂತರ ಯಾರಿಗಾದ್ರೂ ವಾಟರ್ ಬಾಟಲ್ ತೆಗೆದುಕೊಂಡು ಹೋಗ್ಲೇಬೇಕು ಅಂತ ಹೇಳಿದ್ರೆ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಅನ್ನ ತೆಗೆದುಕೊಂಡು ಹೋಗ್ಬಹುದು. ನಂತರ ಮೆಟಾಲಿಕ್ ವಾಟರ್ ಬಾಟಲ್ ನಾಟ್ ಅಲೌಡ್. ನಂತರ ಅದೇ ಏನು ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಆಗಿರ್ಬಹುದು. ನಂತರ ಡ್ರೆಸ್ ಕೋಡ್, ಜೀನ್ಸ್ ಪ್ಯಾಂಟ್ ಅಲಾವ್ ಇದೆಯಾ ಅಂತ ಕೇಳ್ತಾನೆ ಇದ್ದೀರಾ. ನಾನು ಹೇಳಿದೀನಿ ಡ್ರೆಸ್ ಕೋಡ್ ಬಗ್ಗೆ ವಿಡಿಯೋ ಮಾಡಿದ್ರೆ ಅದು ಹೇಳಿದೀನಿ, ಜೀನ್ಸ್ ಪ್ಯಾಂಟ್ ಅಲಾವ್ ಇಲ್ಲ ಅಂತ. ಡ್ರೆಸ್ ಕೋಡ್ ಬಗ್ಗೆ ಏನು ವಿಡಿಯೋನ ಮಾಡಿದ್ರೆ ಅದನ್ನ ಕರೆಕ್ಟ್ ಆಗಿ ಚೆಕ್ ಮಾಡಿ, ಎಲ್ಲ ಎಕ್ಸ್ಪ್ಲೇನ್ ಮಾಡಾಗಿದೆ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ನೋಟ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಸರಿ, ಆಗಿದೆ.
ಈಗ ಬೆಲ್ ಟೈಮಿಂಗ್ ಬಗ್ಗೆ ಹೇಳ್ತಾ ಹೋಗ್ತೇನೆ. ಮೊದಲನೇ ಬೆಲ್ ಏನಿದೆ ಇದನ್ನ 10:20ಕ್ಕೆ ಹಾಕ್ತಾರೆ. ಮಾರ್ನಿಂಗ್ ಇರುವಂತಹ ಎಕ್ಸಾಮ್ ಅಲ್ಲಿ 10:20ಕ್ಕೆ ಮೊದಲನೇ ಬೆಲ್ ಆಗುತ್ತೆ. ಮಧ್ಯಾಹ್ನ ಏನು ಎಕ್ಸಾಮ್ ಇರುತ್ತೆ ಅದರಲ್ಲಿ 2:20ಕ್ಕೆ ಮೊದಲನೇ ಬೆಲ್ ಆಗುತ್ತೆ. ಆ ಬೆಲ್ ಆದಾಗ ನಿಮ್ಮ ಡೀಟೇಲ್ಸ್ ಏನಿದೆ, ನಿಮ್ಮ ID ಪ್ರೂಫ್ ಆಯ್ತು, ಅಡ್ಮಿಟ್ ಕಾರ್ಡ್ ಆಯ್ತು, ಇದನ್ನೆಲ್ಲ ಚೆಕ್ ಮಾಡಿ ಎಕ್ಸಾಮ್ ಹಾಲ್ ಒಳಗಡೆ ಬಿಡ್ತಾರೆ. ಅಲ್ಲಿ OMR ಶೀಟ್ ಕೂಡ ಕೊಡ್ತಾರೆ. ಆ OMR ಶೀಟ್ ಮೇಲೆ ನೀವು ನಿಮ್ಮ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕು. ನಿಮ್ಮ ಹೆಸರು ಮೊದಲೇದಾಗಿ ಎಲ್ಲಾ ಬ್ಲಾಕ್ ಲೆಟರ್, ಕ್ಯಾಪಿಟಲ್ ಲೆಟರ್ ಅಲ್ಲಿ, ಓಕೆನಾ, ಅದನ್ನ ಎಂಟರ್ ಮಾಡ್ತೀರಾ. ಅದ್ರ ನಂತರ ಸೀಟ್ ನಂಬರ್ನ ಎಂಟರ್ ಮಾಡ್ತೀರಿ. ಇದಿಷ್ಟು ಎಂಟರ್ ಮಾಡ್ತೀರಾ. ಓಕೆ, ನಂತರ ಎರಡನೇ ಬೆಲ್ ಏನಿದೆ ಅದನ್ನ ಮಾರ್ನಿಂಗ್ ಸೆಷನ್ ಅಲ್ಲಿ 10:30ಕ್ಕೆ ಹಾಕ್ತಾರೆ. ಮಧ್ಯಾಹ್ನದ ಎಕ್ಸಾಮ್ ಅಲ್ಲಿ 2:30 ಎರಡನೇ ಬೆಲ್ ಆಗುತ್ತೆ. ಸರಿನಾ? ಮೊದಲನೇ ಬೆಲ್ಲಿಂದ ಎರಡನೇ ಬೆಲ್ ವರೆಗೆ ಏನು ಟೈಮ್ ಇರುತ್ತೆ ಅದ್ರೊಳಗಡೆ ನಿಮ್ಮ ಡೀಟೇಲ್ಸ್ ಅನ್ನ ಚೆಕ್ ಮಾಡ್ತಾರೆ. ಅದ್ರ ನಂತರ OMR ಶೀಟ್ ಮೇಲೆ ನಿಮ್ಮ ಹೆಸರು, ನಂತರ ಸೀಟ್ ನಂಬರ್ನ ಬರೆಯೋದು. ಇಷ್ಟು 10:30ಕ್ಕೆ ಎರಡನೇ ಬೆಲ್ ಆದ ನಂತರ ನಿಮಗೆ ಕ್ವಶನ್ ಪೇಪರ್ ಕೊಡ್ತಾರೆ. ಓಕೆನಾ? ಕ್ವಶನ್ ಪೇಪರ್ ಕೊಡ್ತಾರೆ. ಅದು ಸೀಲ್ ಆಗಿರುತ್ತೆ, ಓಪನ್ ಮಾಡಬಾರ್ದು, ಟೈಮ್ ಇರುತ್ತೆ, ಅದಕ್ಕೂ ಕೂಡ ಹೇಳ್ತಾರೆ. ಅಲ್ಲಿವರೆಗೆ ವೇಟ್ ಮಾಡಬೇಕು. ಸೊ ಆ ಸೀಲ್ ಆದಂತಹ ಕ್ವಶನ್ ಪೇಪರ್ನ ಕೊಡ್ತಾರೆ. ಕ್ವಶನ್ ಪೇಪರ್ ಕೊಟ್ಟ ನಂತರ ಕ್ವಶನ್ ಪೇಪರ್ ಮೇಲೆ ವರ್ಷನ್ ಕೋಡ್ ಅಂತ ಇರುತ್ತೆ. ಆ ವರ್ಷನ್ ಕೋಡ್ ಅನ್ನ ಈ OMR ಶೀಟ್ ಮೇಲೆ ಎಂಟರ್ ಮಾಡ್ಬೇಕು. ನೀವು ಅಲ್ಲಿ ಆಪ್ಷನ್ ಕೋಡ್ ಇದ್ರೆ OMR ಶೀಟ್ ಮೇಲೆ ವರ್ಷನ್ ಕೋಡ್ ನ ಎಂಟರ್ ಮಾಡ್ಬೇಕು. ಅಲ್ಲಿ ಕರೆಕ್ಟ್ ಆಗಿ ಎಂಟರ್ ಮಾಡಬೇಕು. ಅಕಸ್ಮಾತ್ ರಾಂಗ್ ಆಗಿ ಈ ವರ್ಷನ್ ಕೋಡ್ ನ ಎಂಟರ್ ಮಾಡಿದ್ರೆ ನೀವು ಕರೆಕ್ಟ್ ಆಗಿ ಆನ್ಸರ್ ಬರೆದ್ರು ಕೂಡ ನಿಮಗೆ ಮಾರ್ಕ್ಸ್ ಸಿಗಲ್ಲ. ಯಾಕಂದ್ರೆ ಈಗ ವರ್ಷನ್ ಅಂದ್ರೆ ಮೀನಿಂಗ್ ಏನು ಅಂತ ಹೇಳಿದ್ರೆ, ಕ್ವಶನ್ಸ್ 60 ಕ್ವಶನ್ಸ್ ಇರುತ್ತೆ. ಎಲ್ಲಾ ಕ್ವಶನ್ ಪೇಪರ್ ಕೂಡ ಅದೇ ಕ್ವಶನ್ಸ್ ಇರುತ್ತೆ. ಬಟ್ ಕ್ವಶನ್ ನಂಬರ್ ಚೇಂಜ್ ಆಗ್ತಾ ಹೋಗುತ್ತೆ. ಒಂದು ವರ್ಷನ್ ಒಳಗಡೆ 2ನೇ ಕ್ವಶನ್ ಆಗಿರೋದು ಮತ್ತೊಂದು ವರ್ಷನ್ ಒಳಗಡೆ 6th ಕ್ವಶನ್ ಆಗಿರಬಹುದು, ಮತ್ತೊಂದು ಯಾವುದೋ ಒಂದು ಕ್ವಶನ್ ಒಳಗಡೆ 18th ಕ್ವಶನ್ ಆಗಿರಬಹುದು. ಸೇಮ್ ಕ್ವಶನ್ ನಂಬರ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ವರ್ಷನ್ ಕೋಡ್ ಕರೆಕ್ಟ್ ಆಗಿ ಬರೀಬೇಕು. ಕರೆಕ್ಟ್ ಆಗಿ ಬರೀ. ನಂತರ ಶೇಡ್ ಮಾಡೋದಿರುತ್ತೆ, ಕರೆಕ್ಟ್ ಆಗಿ ಶೇಡ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. OMR ಶೀಟ್ ಕೊಟ್ಟಿದ್ದಾರೆ ಅಂದ್ರೆ OMR ಶೀಟ್ ಸ್ಯಾಂಪಲ್ ಕೊಟ್ಟಿದ್ದಾರೆ, ಅದನ್ನ ಯೂಸ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಇದನ್ನ ಎಂಟರ್ ಮಾಡ್ತೀರಾ. ಅದಂದ್ರೆ ಕ್ವಶನ್ ಪೇಪರ್ ಮೇಲೆ ಸೀರಿಯಲ್ ನಂಬರ್ ಇರುತ್ತೆ. ಸರಿನಾ? ಅದನ್ನು ಕೂಡ OMR ಶೀಟ್ ಮೇಲೆ ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಇದೆಲ್ಲ ಆಗತ್ತೆ. ಅದಂದ್ರೆ ನಾಮಿನಲ್ ರೋಲ್ ಅಂತ ಇರುತ್ತೆ. ಅಂದ್ರೆ ನಿಮ್ಮ ಅಟೆಂಡೆನ್ಸ್ ಶೀಟ್ ರೀತಿ. ಸೊ ನಿಮ್ಮ ಅಟೆಂಡೆನ್ಸ್ ಅನ್ನ ತೆಗೆದುಕೊಳ್ತಾರೆ. ಅಲ್ಲಿರುವಂತಹ ಈ ಇನ್ವಿಜಿಲೇಟರ್ ನಿಮ್ಮ ಡೀಟೇಲ್ಸ್ ಅನ್ನ ತೆಗೆದುಕೊಳ್ತಾರೆ. ಸೊ ಆ ನಾಮಿನಲ್ ರೋಲ್ ಮೇಲೆ ನಿಮ್ಮ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ತಾರೆ. ನಂತರ 10:40ಕ್ಕೆ ಮೂರನೇ ಬೆಲ್ ಆಗುತ್ತೆ. ಆ ಮೂರನೇ ಬೆಲ್ ಏನಾಗತ್ತಲ್ವಾ, ಆವಾಗ ಆ ಕ್ವಶನ್ ಪೇಪರ್ ಸೀಲ್ ಆಗಿರುತ್ತೆ. ಅದನ್ನ ಬ್ರೇಕ್ ಮಾಡ್ತೀರಾ. ಬ್ರೇಕ್ ಮಾಡಿ ಕ್ವಶನ್ಸ್ ನ ನೋಡ್ತೀರಾ. ಕೇವಲ ಕ್ವಶನ್ಸ್ ನೋಡೋದಷ್ಟೇ ಅಲ್ಲದೆ ಅದನ್ನ ಸಾಲ್ವ್ ಮಾಡ್ತಾ ಹೋಗ್ತೀರಾ. ಸಾಲ್ವ್ ಮಾಡೋದು, OMR ಶೀಟ್ ಮೇಲೆ ಮಾರ್ಕ್ ಮಾಡೋದು, ಈ ರೀತಿ ಮಾಡ್ತಾ ಹೋಗುದು. ನಂತರ KCET ಎಕ್ಸಾಮ್ ಒಳಗಡೆ ಈ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ಪೇಪರ್ ತೆಗೆದುಕೊಂಡು ಹೋಗಬಹುದಾ ಅಂತ ಹೇಳಿದ್ರು. ಅಲವೇರಲ್ಲ, ಪೇಪರ್ಸ್ ತೆಗೆದುಕೊಂಡು ಹೋಗೋದಕ್ಕೆ ಅಲವೇರಲ್ಲ. ಅವರು ಕೂಡ ಸೆಪರೇಟ್ ಆಗಿ ಮತ್ತೆ ಪೇಪರ್ ಏನು ಕೊಡಲ್ಲ ನಿಮ್ಗೆ. ಏನ್ ಮಾಡ್ಬೇಕು ಹಾಗಿದ್ರೆ ಅಂತ ಕೇಳೋದಾದ್ರೆ, ಕ್ವಶನ್ ಪೇಪರ್ ಅಲ್ಲೇ ಲಾಸ್ಟ್ ಈಗ ಕ್ವಶನ್ ಪೇಪರ್ ಅಂತ ಹೇಳಿದ್ರೆ ಲಾಸ್ಟ್ ಕೆಳಗೆ ಸ್ಪೇಸ್ ಇರುತ್ತೆ, ಅಲ್ಲಿ ನೀವು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬಹುದು. ನಂತರ KCET ಎಕ್ಸಾಮ್ ಅಲ್ಲಿ ತುಂಬಾ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋದಿರೋದಿಲ್ಲ. ನೀವು ಪ್ರಿಪೇರ್ ಆಗಿದ್ರೆ ಟ್ರಿಕ್ಸ್ ಗೊತ್ತಿರುತ್ತೆ ನಿಮಗೆ. ಈಗ ಎಲಿಮಿನೇಷನ್ ಮೆಥಡ್ ಆಗಿರ್ಬಹುದು, ನಂತರ ಹಾಫ್ ಸಾಲ್ವ್ ಮಾಡ್ಕೊಂಡು ಆನ್ಸರ್ ಗೊತ್ತಾಗ್ಬಿಡುತ್ತೆ. ಓಕೆ, ಇದೇ ಆನ್ಸರ್ ಅಂತ ಅದನ್ನ ಮಾರ್ಕ್ ಮಾಡೋದು, ಇದನ್ನ ಮಾಡಿರ್ತೀರ. ಅದಕ್ಕೋಸ್ಕರ ಡೀಟೇಲ್ ಆಗಿ ಸಾಲ್ವ್ ಮಾಡೋದಂತೂ ಇರಲ್ಲ. ಬಟ್ ಸಾಲ್ವ್ ಮಾಡೋದು ಕೂಡ ಇರುತ್ತೆ. ಅದನ್ನ ಸಾಲ್ವ್ ಮಾಡೋದಕ್ಕೆ ಸ್ಪೇಸ್ ಕೊಟ್ಟಿದ್ರೆ ಅದನ್ನ ಯೂಸ್ ಮಾಡ್ಕೊಂಡು. ಓಕೆ, ಇದಿಷ್ಟ ಆಯ್ತು. ಮುಂದೆ ಏನು ಅದನ್ನ ಹೇಳೋದಾದ್ರೆ 10:40ಕ್ಕೆ ಮೂರನೇ ಬೆಲ್ ಆಗುತ್ತೆ. ನೀವು ಆನ್ಸರ್ನ ಬರೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. 4ನೇ ಬೆಲ್ ಯಾವಾಗ ಹಾಕ್ತಾರೆ ಅಂತ ಹೇಳಿದ್ರೆ, ಅಂದ್ರೆ ಮಾರ್ನಿಂಗ್ ಸೆಷನ್ ಆಗಿದ್ರೆ 4ನೇ ಬೆಲ್ 11:10ಕ್ಕೆ ಆಗುತ್ತೆ. ಮಧ್ಯಾಹ್ನದ ಟೈಮ್ ಒಳಗಡೆ 4ನೇ ಬೆಲ್ 3:10ಕ್ಕೆ ಆಗುತ್ತೆ. ಅದ್ರ ಮೀನಿಂಗ್ ಅಥವಾ ಅರ್ಥ ಏನು ಅಂತ ಹೇಳಿದ್ರೆ, ನೀವು ಎಕ್ಸಾಮ್ ಬರೋದಕ್ಕೆ ಸ್ಟಾರ್ಟ್ ಮಾಡಿ 30 ಮಿನಿಟ್ಸ್ 30 ನಿಮಿಷ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಅದ್ರ ನಂತರ ನೆಕ್ಸ್ಟ್ 5ನೇ ಬೆಲ್ ಯಾವಾಗ ಆಗುತ್ತೆ ಅದನ್ನ ಹೇಳೋದಾದ್ರೆ, ಮಾರ್ನಿಂಗ್ ಸೆಷನ್ ಅಥವಾ ಮಾರ್ನಿಂಗ್ ಇರುವಂತಹ ಎಕ್ಸಾಮ್ ನಲ್ಲಿ 5ನೇ ಬೆಲ್ 11:30ಕ್ಕೆ ಆಗತ್ತೆ. ಅದೇ ಮಧ್ಯಾಹ್ನ ಎಕ್ಸಾಮ್ ಇರುತ್ತೆ ಅದ್ರೊಳಗಡೆ 5ನೇ ಬೆಲ್ 3:30ಕ್ಕೆ ಆಗತ್ತೆ. ಅದ್ರ ಮೀನಿಂಗ್ ಏನಂತ ಹೇಳಿದ್ರೆ, ನಿಮ್ಮ ಎಕ್ಸಾಮ್ ಮುಗಿಯೋದಕ್ಕೆ ಅಂದ್ರೆ ನಿಮ್ಮಲ್ಲಿರುವಂತಹ OMR ಶೀಟ್ ಏನಿದೆ ಅದನ್ನ ಫಿಲ್ ಮಾಡೋದಕ್ಕೆ ಅಥವಾ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ OMR ಶೀಟ್ ಫಿಲ್ ಮಾಡೋದಕ್ಕೆ 20 ಮಿನಿಟ್ಸ್ ಬಾಕಿ ಇದೆ ಅಂತ ಅರ್ಥ 5ನೇ ಬೆಲ್ ಆದಾಗ. ಓಕೆನಾ? ನಂತರ 6ನೇ ಬೆಲ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಮಾರ್ನಿಂಗ್ ಸೆಷನ್ ಅಥವಾ ಬೆಳಗಿನ ಎಕ್ಸಾಮ್ ಅಲ್ಲಿ 11:45ಕ್ಕೆ ಆಗತ್ತೆ. ಮಧ್ಯಾಹ್ನದ ಎಕ್ಸಾಮ್ ಆಗಿದ್ರೆ 3:45ಕ್ಕೆ ಆಗತ್ತೆ. ಯಾವುದು? 6ನೇ ಬೆಲ್. ಅದರ ಅರ್ಥ ಏನು ಅಂತ ಹೇಳಿದ್ರೆ, ನಿಮ್ಮ ಎಕ್ಸಾಮ್ ಮುಗಿಯೋದಕ್ಕೆ 5 ನಿಮಿಷ ಬಾಕಿ ಇದೆ ಅಂತ ಅರ್ಥ. ಇಷ್ಟು ಟೈಮ್ ಬಾಕಿ ಇದ್ದಾಗ ನೀವೆಲ್ಲದನ್ನು ಕೂಡ ಮಾರ್ಕ್ ಮಾಡಾಗಿದೆ. ಯಾವುದೋ 1-2 ಕ್ವಶನ್ ಬಾಕಿ ಇದೆ ಅಂತ ಹೇಳಿದ್ರೆ ಅದನ್ನ ಸಾಲ್ವ್ ಮಾಡಿ. ಅಕಸ್ಮಾತ್ ಆಗಿ ನೀವು ಮೊದಲಿಂದ ಕ್ವಶನ್ಸ್ ನ ಬಿಟ್ಕೊಂಡ್ ಬಂದಿದ್ದೀರಾ, OMR ಶೀಟ್ ಮೇಲೆ ತುಂಬಾ ಸ್ಪೇಸ್ ಖಾಲಿ ಇದೆ ಅಂದ್ರೆ ಒಂದು 7-8 ಕ್ವಶನ್ ಹಾಗೆ ಮುಂದೆ ಸಾಲ್ವ್ ಮಾಡಿದ್ರೆ ಅದೊಂದು ಬಿಟ್ಕೊಂಡು ಮುಂದುವರೆದಿದ್ರೆ, ಆ ಕ್ವಶನ್ ಬಂದು ಯಾವ್ದಾದ್ರು ಒಂದನ್ನ ಮಾರ್ಕ್ ಮಾಡಿ. KCET ಅಲ್ಲಿ ಯಾವ ಕ್ವಶನ್ ಕೂಡ ಹಾಗೆ ಬಿಟ್ಟು ಬರಕ್ ಹೋಗ್ಬೇಡಿ. ಯಾಕಂದ್ರೆ
ನೆಗೆಟಿವ್ ಮಾರ್ಕಿಂಗ್ ಇರಲ್ಲ KCET ಅಲ್ಲಿ. ಅಕಸ್ಮಾತ್ ಲಕ್ಕಿದ್ದು ನೀವು ಒಂದು 7-8 ಕ್ವಶನ್ ಒಳಗಡೆ ಒಂದು 2-3 ಏನೋ ಸರಿಯಾಗಿ ಬಿಟ್ರೆ ರ್ಯಾಂಕ್ ಚೆನ್ನಾಗಿ ಆಗ್ಬಿಡುತ್ತೆ. ಸೊ KCET ಎಕ್ಸಾಮ್ ಅಲ್ಲಿ OMR ಶೀಟ್ ಅಲ್ಲಿ ಏನು ಬಿಟ್ಟು ಬರೋದಕ್ಕೆ ಹೋಗ್ಬೇಡಿ, ಎಲ್ಲದನ್ನು ಕೂಡ ಮಾರ್ಕ್ ಮಾಡೇ ಬನ್ನಿ. ನೀವು ಸಾಲ್ವ್ ಮಾಡಿ ಎಲ್ಲ ಮಾರ್ಕ್ ಮಾಡಿ ಬಂದ್ರೆ ಒಳ್ಳೇದು. ಯಾಕಂತ ಹೇಳಿದ್ರೆ ಫುಲ್ ಕಾನ್ಫಿಡೆನ್ಸ್ ಇರುತ್ತೆ, ನನ್ನ ಎಕ್ಸಾಮ್ ಚೆನ್ನಾಗಿ ಆಗೇ ಆಗುತ್ತೆ. ಸೊ ಪ್ರಾಕ್ಟೀಸ್ ಮಾಡ್ಕೊಂಡೆ ಹೋದ್ರೆ ತುಂಬಾ ಒಳ್ಳೇದು, ಪ್ರಾಕ್ಟೀಸ್ ಮಾಡ್ಕೊಂಡೆ ಹೋಗಿ. ನಂತರ ಓಕೆ, ಈ ರೀತಿ ಇರುತ್ತೆ. ಎಕ್ಸಾಮ್ ಏನು ಕಂಪ್ಲೀಟ್ ಆಗುತ್ತೆ, ಕಂಪ್ಲೀಟ್ ಆದ್ಮೇಲೆ OMR ಶೀಟ್ ಹಿಂದ್ಗಡೆ ಥಿನ್ ಶೀಟ್ ಇರುತ್ತೆ, ಓಕೆನಾ, ಅದನ್ನ ತೆಕ್ಕೋಬೇಕು. ಅದು ಯಾವಾಗ ಅಂತ ಹೇಳಿದ್ರೆ 7ನೇ ಬೆಲ್ ಆದ್ಮೇಲೆ. 7ನೇ ಬೆಲ್ ಏನಾಗುತ್ತೆ ಅಂತ ಹೇಳಿದ್ರೆ ಎಕ್ಸಾಮ್ ಮುಗಿದ ನಂತರ ಹಾಕ್ತಾರೆ. ಮಾರ್ನಿಂಗ್ ಸೆಷನ್ ಒಳಗಡೆ 11:50ಕ್ಕೆ 7ನೇ ಬೆಲ್ ಆಗುತ್ತೆ, ಮಧ್ಯಾಹ್ನ ಆಗಿದ್ರೆ 3:50ಕ್ಕೆ 7ನೇ ಬೆಲ್ ಆಗುತ್ತೆ. ಆ ಬೆಲ್ ಆದ್ಮೇಲೆ OMR ಶೀಟ್ ಹಿಂದೆ ಇರುವಂತ ಥಿನ್ ಶೀಟ್ ಏನಿರುತ್ತೆ ತಗೊಳ್ತೀರಾ. ಆ ಥಿನ್ ಶೀಟ್ ಏನಂತ ಕಾರ್ಬನ್ ಕಾಪಿ ಅಂತ ಹೇಳ್ತಿರಲ್ಲ, ಆ ರೀತಿ ನೀವು OMR ಶೀಟ್ ಮೇಲೆ ಮಾರ್ಕ್ ಮಾಡಿರ್ತಾರಲ್ಲ, ಅದು ಹಿಂದ್ಗಡೆ ಕಾಣ್ತಾ ಇರ್ತದೆ ಮೇಲೆ. ಆ ಶೀಟ್ ಅನ್ನ ಇಟ್ಕೊಂಡು ಮನೆಗೆ ಬರ್ತೀರಾ, OMR ಶೀಟ್ ಅನ್ನ ಹ್ಯಾಂಡ್ ಓವರ್ ಮಾಡಬೇಕು, ಹ್ಯಾಂಡ್ ಓವರ್ ಮಾಡ್ತೀರಾ ಅಲ್ಲಿರುವಂತಹ ಇನ್ವಿಜಿಲೇಟರ್. ನಂತರ ಮತ್ತೊಂದು ಈ ವರ್ಷ ಚೇಂಜ್ ಮಾಡಿರೋದು, ನಿಮ್ಮ ಈ OMR ಶೀಟ್ ಏನಿರುತ್ತೆ ಅದನ್ನ ಸ್ಕ್ಯಾನ್ ಮಾಡಿ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. KEದವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ಅಪ್ಲೋಡ್ ಮಾಡ್ತಾರೆ. ಎಕ್ಸಾಮಿನೇಷನ್ ಸೆಂಟರ್ ವೈಸ್ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಏನಿದೆ ಅಲ್ಲಿ ಯಾರ್ಯಾರು ಎಕ್ಸಾಮ್ ಬರ್ತಿದ್ದಾರೆ ಎಲ್ರದ್ದು ಕೂಡ OMR ಶೀಟ್ ಅನ್ನ ಸ್ಕ್ಯಾನ್ ಮಾಡಿ KEದವರ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ನಿಮ್ಮ ಎಕ್ಸಾಮ್ ಆಗಿ ಒಂದು 2 ಡೇಸ್ ಒಳಗಡೆ ಎಲ್ರದ್ದು ಎಲ್ಲಾ ಸೆಂಟರ್ದು ಕೂಡ ಎಲ್ಲೆಲ್ಲ ಎಕ್ಸಾಮ್ ಆಗಿದೆ ಎಲ್ಲಾ ಸೆಂಟರ್ದು ಕೂಡ OMR ಶೀಟ್ ಅನ್ನ ಅಪ್ಲೋಡ್ ಮಾಡಾಗಿರುತ್ತೆ. ಸೊ ನೀವು ಚೆಕ್ ಮಾಡ್ಕೋಬಹುದು. ಮುಂದೆ ಅಫಿಷಿಯಲ್ ಕೀ ಆನ್ಸರ್ಸ್ ರಿಲೀಸ್ ಮಾಡ್ತಾರಲ್ವಾ, ಅವಾಗ ಓಕೆ ಎಷ್ಟು ಕ್ವಶನ್ ಕರೆಕ್ಟ್ ಬರ್ದಿದ್ವಿ, ಎಲ್ಲರೂ ಮಿಸ್ಟೇಕ್ ಇದೆಯಾ, ಇದನ್ನ ಚೆಕ್ ಮಾಡ್ಕೊಳ್ಳೋದಕ್ಕಾಗತ್ತೆ, ಸರಿನಾ. ನಂತರ ಅಫಿಷಿಯಲ್ ಕೀ ಆನ್ಸರ್ಸ್ ಬಂದ್ಮೇಲೆ ಅದನ್ನು ಕೂಡ ಹೇಳ್ತೀವಿ. ನಿಮ್ದು ಡೌಟ್ ಇದ್ರೆ ಅದನ್ನು ಕೂಡ ಕ್ಲಿಯರ್ ಮಾಡ್ತೀವಿ. ಕೌನ್ಸಿಲಿಂಗ್ ಅದ್ರ ಬಗ್ಗೆ ಕೂಡ ಎಲ್ಲ ಡೀಟೇಲ್ಸ್ ಅನ್ನ ಹೇಳ್ತೀವಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಅನ್ಸುತ್ತೆ, ನಮ್ಮ ವಾಟ್ಸ್ಆಪ್ ಚಾನಲ್ ಕೂಡ ಜಾಯ್ನ್ ಆಗಿ, ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ತಪ್ಪದೆ ಜಾಯ್ನ್ ಆಗಿ, ನಿಮ್ಗೆ ಬೇಕಾದಂತ ಎಲ್ಲ ಅಪ್ಡೇಟ್ಸ್ ಅನ್ನ ಇಮಿಡಿಯೇಟ್ಲಿ ನಿಮ್ಗೆ ಶೇರ್ ಮಾಡ್ತಾ ಇರ್ತೀವಿ. ಜಾಯ್ನ್ ಆಗಿ ಸಿಗೋಣ. ಆಗಿದ್ರೆ ಮುಂದಿನ ವಿಡಿಯೋದಲ್ಲಿ ಯಾವ ವಿಡಿಯೋ ಬೇಕೋ ಅದನ್ನು ಕೂಡ ತಗೊಂಡು ಹೋಗಿರ್ತೀವಿ. ಜೈ ಹಿಂದ್, ವಂದೇ ಮಾತರಂ, ಆಲ್ ದಿ ಬೆಸ್ಟ್.